ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಆಪಾದಮುನಿ ಪ್ರಿಯಂತಂ ಗುರುನಾನ ಆಕುಲಿ ಸ್ಪ್ರೇತಿನ ವಿಜ್ಞಾಹ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣಗಿದಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ನೃಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿತ್ವಾಂತರವೇ ವೈಷ್ಣವೇಂದ್ರೇ ವರಂದೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ತಿಂತ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ರಾಯರ ಮೃತ್ತಿಕಾ ಕ್ಷೇತ್ರದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು 48 ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ, ಭಾಗ್ಯ, ಧನ, ದಾನಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ಶ್ಲೋಕದಿಂದ ನಮಗೆ ವಿಶೇಷವಾಗಿ ರಾಯರು ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ನಮ್ಮ ಮನೆಯಲ್ಲಿ ರಾಯರೇ ಬಂದು ನೆಲೆಸಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ಒಂದೇ ಶ್ಲೋಕ. ಅದರಲ್ಲೂ ವಿಶೇಷವಾಗಿ ಗುರುಗಳ ಸೇವೆ. ಆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ರಾಯರು ನೆಲೆಸಬೇಕಾದ್ರೆ ನಾವು ಏನು ಮಾಡಬೇಕು? ರಾಯರು ನೆಲೆಸಬೇಕಾದರೆ ನಾವು ಏನು ಮಾಡಬೇಕು ಅಂದಾಗ ಅದರಲ್ಲಿ ವಿಶೇಷ ಕೇಳ್ತಾರಂತೆ. ನಾವು ಪ್ರತಿ ಗುರುವಾರ ಬೆಳಗ್ಗೆ ಗುರುವಾರ ಪೂಜೆ ಮಾಡ್ತಕ್ಕಂಥವ್ರು ಹೇಳ್ತಾ ಇರೋದು, ಪ್ರತಿ ಗುರುವಾರ ಹೆಣ್ಮಕ್ಳೆಲ್ಲ ಎದ್ದು ಹೇಳ್ತೀರಾ ಬ್ರಾಹ್ಮಣಿ ಮುಹೂರ್ತ ಅಂತ ಕೇಳಿದ್ದೀರ. ನೀವು ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಮಲ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಬ್ರಾಹ್ಮಣಿ ಮುಹೂರ್ತ ಅವೆಲ್ಲ ಬೇಕಾಗಿಲ್ಲ ನಮಗೆ. ಅದರಲ್ಲಿ ಬೇಕಾಗಿರ್ತಕ್ಕಂಥ ಒಂದೇ ನಮಗೆ ಏನಪ್ಪ ವಿಶೇಷವಾಗಿ ಅಂತಂದರೆ, ಆ ಸೂರ್ಯೋದಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ಆ ನೈವೇದ್ಯವನ್ನು ಮಾಡಿದಾಗ ಮಾತ್ರ ವಿಶೇಷವಾಗಿ ಸೂರ್ಯನ ಒಂದು ವಿಶೇಷವಾಗಿರ್ತಕ್ಕಂಥ ನಮಗೆ ಅನುಗ್ರಹವನ್ನು ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನೀವು ಬೆಳಗ್ಗೆ 4 ಗಂಟೆಗೆ ನೈವೇದ್ಯವನ್ನು ಮಾಡಿದರೆ ಭಗವಂತ ಸ್ವೀಕಾರ ಮಾಡಲ್ಲ. ನೈವೇದ್ಯ ಯಾವಾಗಲೂ ಸೂರ್ಯ ಉದಯ ಆಗಬೇಕು. ಸೂರ್ಯ ಉದಯ ಆದ ನಂತರ ನೈವೇದ್ಯವನ್ನು ಮಾಡಬೇಕು. ತದನಂತರ ಆರತಿಯನ್ನು ಮಾಡಬೇಕು, ಮಂಗಳಾರತಿ ಆರತಿಗಳನ್ನು ಮಾಡಬೇಕು. ಮಾಡಿದಾಗ ನಮಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ರಾಘವೇಂದ್ರ ಸ್ವಾಮಿಗಳೇ ಪ್ರತಿ ಗುರುವಾರ ಪೂಜೆಯನ್ನು ಮಾಡ್ತಿದ್ರಲ್ಲ, ಆ ಪೂಜೆಯನ್ನು ಮಾಡಬೇಕಾದ್ರೆ ರಾಯರ ಫೋಟೋವನ್ನು ಇಡ್ತೀರಾ. ಆ ಫೋಟೋವನ್ನು ಇಟ್ಟು ಹೂವಿನ ಅಲಂಕಾರವನ್ನು ಮಾಡ್ತೀರಾ. ತದನಂತರ ಎಲ್ಲವೂ ಆದ ನಂತರ ದೀಪವನ್ನು ವಿಶೇಷವಾಗಿ ಹಚ್ತೀರಾ. ಆ ದೀಪವನ್ನು ಹಚ್ಚಬೇಕಾದ್ರೆ ದೀಪಂಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿನೇ ದೀಪೇನ ಹರಿದೇ ಪಾಪಂ ಸಂಧ್ಯಾ ದೀಪಂ ನಮಸ್ತೆ ಈ ಸ್ತೋತ್ರವನ್ನು ಹೇಳ್ತೀರಾ. ತದನಂತರ ರಾಯರ ಒಂದು ಗ್ರಂಥ ಇಟ್ಕೊಂಡಿದ್ದೀರಾ, ಪರಿಮಳ ಗ್ರಂಥವನ್ನು ಇಟ್ಕೊಂಡಿರ್ತೀರಾ. ಆ ಗ್ರಂಥವನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಮಣೆಯ ಮೇಲೆ ಇಟ್ಟು, ಆ ಮಣೆಯ ಮೇಲೆ ಇಟ್ಟಿರ್ತಕ್ಕಂಥ ಗ್ರಂಥದಲ್ಲಿ ಮುಂದುಗಡೆ ರಂಗೋಲಿಯನ್ನು ಹಾಕಬೇಕು. ಆ ರಂಗೋಲಿಯನ್ನು ಹಾಕಿ ಶಂಖ ಚಕ್ರ ಗದಾಧರ ಗದವನ್ನು ಬಿಡಿಸಿ ಆ ರಂಗೋಲಿಯನ್ನು ಹಾಕಿ, ಆ ರಂಗೋಲಿಯ ಮೇಲೆ ಮಣೆಯನ್ನು ಇಟ್ಟು, ಆ ಮಣೆಯ ಮೇಲೆ ಗ್ರಂಥವನ್ನಾಗಲಿ ಫೋಟೋವನ್ನಾಗಲಿ ಇಟ್ಟಾಗ ನಮಗೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ತದನಂತರ ರಾಯರ ಪೂಜೆಯನ್ನು ಮಾಡಿ ಎಲ್ಲವೂ ಆದ ನಂತರ ಊದಿನ ಕಡ್ಡಿಯನ್ನು ಹಚ್ಚಬಾರದು. ಧೂಪ, ದೀಪ, ನೈವೇದ್ಯ ಅಂತ ಧೂಪ ಬಂದಾಗ ನೀರಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಉದ್ಧರಣೆಯಲ್ಲಿ ತೆಗೆದುಕೊಂಡು ಧೂಪವನ್ನು ಮಾಡಬೇಕು. ಆ ನೀರನ್ನು ಸಪ್ರೇಟ್ ಆಗಬೇಕು, ಹೆಣ್ಣು ಮಕ್ಕಳು ಮಾಡ್ತಕ್ಕಂಥದ್ದು. ತದನಂತರ ಆರತಿಯನ್ನು ಮಂಗಳಾರತಿಯನ್ನು ಮಾಡಬೇಕಾದ್ರೆ ಕರ್ಪೂರವನ್ನು ಹಚ್ಚಬಾರದು. ತುಪ್ಪದ ದೀಪವನ್ನು ಹಚ್ಚಿ ತುಪ್ಪದ ಆರತಿಯನ್ನು ಮಾಡಿ, ತುಪ್ಪದ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳಾರತಿಯನ್ನು ಮಾಡಿದಾಗ ಅದರಲ್ಲಿ ಭಗವಂತ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿ ಅದರಲ್ಲಿ ಕುಳಿತುಕೊಂಡು ಆ ತುಪ್ಪದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಆ ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮನೆಗೆ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ದುಡ್ಡು ಕಾಸಿನಲ್ಲಾಗಲಿ ಬೇರೆ ಬೇರೆ ವಿಷಯದಲ್ಲಾಗಲಿ ಎಲ್ಲವನ್ನೂ ಪರಿಹಾರ ಮಾಡ್ತಕ್ಕಂಥವ್ರಾಗ್ತಾರೆ ನಮ್ಮ ಗುರುಗಳು. ವಿಶೇಷವಾಗಿ ಆ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ತೋತ್ರ ರಾಯರ ಸ್ತೋತ್ರದಲ್ಲಿ ವಿಶೇಷವಾಗಿ ಅಪರ್ಣಾಚಾರ್ಯ ಮಾಡಿರ್ತಕ್ಕಂಥ ಸ್ತೋತ್ರ, ಅದರಲ್ಲೂ ಅಪರ್ಣಾಚಾರ್ಯರು ಮಾಡಿರ್ತಕ್ಕಂಥ ಸ್ತೋತ್ರದಲ್ಲಿ ವಿಶೇಷವಾಗಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋದೇ
ಈ ಹಯಗ್ರೀವ ದೇವರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿರ್ತಕ್ಕಂಥದ್ದು ಸಾಕ್ಷಿ ಹಯಸ್ತೋತ್ರ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದಪಣಾಬ್ಧಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಸ್ತೋತ್ರವನ್ನು 3 ಬಾರಿ ಹೇಳಬೇಕು, 3 ಬಾರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳಿ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ತದನಂತರ ಇನ್ನೂ 3 ಬಾರಿ ದೂರ್ವಾದಿಧ್ವಾಂತರವಗೆ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಆ ಸ್ತೋತ್ರವನ್ನು 3 ಬಾರಿ ಹೇಳಿ. ದುರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ದುರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇದು 3 ಬಾರಿ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬಂದು ಹೇಗೆ ಬರ್ತಾರೆ? ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ, ಬಾರೋ ಗುರು ರಾಘವೇಂದ್ರ, ಹಿಂದೆ ಮುಂದಿಲ್ಲನೆಗೆ ಈ ಗತಿ ಎಂದು ನಂಬಿದೆ, ನಿನ್ನ ಪಾದವ ಬಂಧನವ ಬಿಡಿಸಲ್ಲ ಕರ ಪಿಡಿಸಲ್ಲ ಕಂದ ಮುಕುಂದ ಬಂದು ಬಾರೋ ಗುರು ರಾಘವೇಂದ್ರ. ಏನು ಮಾಡಿದ್ದೀರ ನೀವು ರಾಯನಿಗೆ? ಸೇವೆಯನ್ನು ಮಾಡಿದ್ದೀರಾ. ಸೇವಕನೆಲೋ ನಾನು ದಾರಿಸಿ ಬಂದೆನು ಸೇವೆಯೊಳಗೆ ನೀನು, ಸೇವಕನ ಸೇವೆಯನ್ನು ಸೇವಿಸಿ ಸೇವಕ ಭಾವ ಬೀಯುತ್ತ ಗಾವ ಮಾಡದೆ ಪರಯ ದೊರೆಯುಳು ಪಾವನಾತ್ಮಕ ಪಾವ ಕರುಣೆ ಬಾರೋ ಗುರು ರಾಘವೇಂದ್ರ. ಈ ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷವಾಗಿ ಕರೆದಾಗ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ನಾವು ಈ ಎಲ್ಲ ಕೆಲಸವನ್ನು ಮಾಡಿದಾಗ ರಾಯರ ಸ್ತೋತ್ರದಿಂದ ರಾಯರ ಅನುಗ್ರಹದಿಂದ ಕರೆದಾರೆ ಬರುವಿ ಎಂದು ಸಾರುವುದು ಡಂಗುರ ತ್ವರಿತ ದೀವರ ಗೋಬಂದು. ರಾಘವೇಂದ್ರ ಸ್ವಾಮಿಗಳನ್ನು ಕರೆದ ತಕ್ಷಣ ಅವರು ನಿಮ್ಮ ಮನೆಗೆ ಬಂದು ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ? ಅವರ ಮನೆಯಲ್ಲಿ ಯಾರು ರಾಯರ ಒಂದು ಸ್ತೋತ್ರವನ್ನು ಹೇಳ್ತೀರಾ? ಆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ವಿಶೇಷವಾಗಿ ಅಪಣಾಚಾರ್ಯರು ಮಾಡಿರತಕ್ಕಂಥ ಕೊನೆಯ ನುಡಿ ಅದೇ ರಾಘವೇಂದ್ರ ಸ್ವಾಮಿಗಳು ಹಯಗ್ರೀವ ದೇವರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿಕೊಂಡಿರ್ತಕ್ಕಂಥ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಈ 2 ಶ್ಲೋಕವನ್ನು 3 ಬಾರಿ ಹೇಳಿ ಆಗ ಗುರುಗಳು ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ನೀವು ಪೂಜೆ ಮಾಡಿರತಕ್ಕಂಥ ರಾಯರಿಗೆ ಪೂಜೆಯನ್ನು ಮಾಡಿದ್ದೀರಾ, ತುಳಸಿಯನ್ನು ಹಾಕಿದ್ದೀರಾ, ಹೂವನ್ನು ಹಾಕಿದ್ದೀರಾ, ಇದೆಲ್ಲವನ್ನು ಸ್ವೀಕಾರವನ್ನು ಮಾಡಿ ನಿಮ್ಮನ್ನೆಲ್ಲ ಉದ್ಧಾರವನ್ನು ಮಾಡಿ ಆ ಕಲ್ಲು ಸಕ್ಕರೆ ಇಟ್ಟು ನೈವೇದ್ಯವನ್ನು ಮಾಡಿದ್ದೀರಾ, ಆ ಸ್ವೀಕಾರವನ್ನು ಮಾಡ್ತಾರೆ ಗುರು. ಅದೆಲ್ಲವೂ ಸ್ವೀಕಾರ ಮಾಡ್ತಾರೆ. ಭಕ್ತರಿಗೆ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವರು. ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಯಾಗ ಹಾಲನ್ನು ಕೊಟ್ಟು ನೀರನ್ನು ತೆಗೆದುಕೊಂಡು ನೀರನ್ನು ಬಿಡುತ್ತು. ಆ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿ ಪರಮಾತ್ಮನೆ ಪ್ರಣತ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾರ್ಪಣ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे